ಎಲ್ರಿಗೂ ನಮಸ್ಕಾರ ಹಾಗೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯವನ್ನು ಹೇಳುತ್ತಾ, ಭಾರತೀಯ ಜೈನ್ ಮಿಲನ್ನ ರಾಜ್ಯ ಮಟ್ಟದ ಜಿನಭಜನೆಯ ಸೆಮಿಫೈನಲ್ ಮತ್ತೆ ಫೈನಲ್ ಈ ವರ್ಷ ಮಂಗಳೂರಿನ ಪಿಲಿಕುಳದಲ್ಲಿರುವ ಸ್ಕೌಟ್ ಅಂಡ್ ಗೈಡ್ಸ್ ಭವನದಲ್ಲಿ ನಡೆಯಲಿದೆ. ಈ ಹಿಂದೆ 8 ಸೀಸನ್ಗಳು ಕಳೆದಿದೆ. ಕಳೆದ ವರ್ಷ ಬೆಂಗಳೂರಲ್ಲಾಗಿತ್ತು, ಅದರ ವರ್ಷ ಹಿಂದೆ ಮೈಸೂರಲ್ಲಿ ನಡೆದಿತ್ತು, ಅದರ ಹಿಂದೆ ಬೆಳಗಾವಿ, ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆಯುತ್ತಾ ಬಂದಿದೆ. ಈ ವರ್ಷ ಆ ಒಂದು ಕಾರ್ಯಕ್ರಮ ನಮ್ಮ ಮಂಗಳೂರಿಗೆ ಒದಗಿ ಬಂದಿದೆ. ಇಂತಹ ಒಂದು ಕಾರ್ಯಕ್ರಮದ ಬಗ್ಗೆ ಈಗ ನಮ್ಮ ಜೈನ್ ಮಿಲನ್ನ ವಲಯದ ಉಪಾಧ್ಯಕ್ಷರಾದ ಸುದರ್ಶನ್ ಜೈನ್ ಅವರು ಕಂಪ್ಲೀಟ್ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ. ನಮ್ಮೊಂದಿಗೆ ನಮ್ಮ ಜೈನ್ ಮಿಲನ್ನ ನಿಕಟಪೂರ್ವ ವಲಯ ಅಧ್ಯಕ್ಷರಾದ ಪುಷ್ಪರಾಜ್ ಜೈನ್ ಇದ್ದಾರೆ. ಅದೇ ರೀತಿ ವಲಯದ ಉಪಾಧ್ಯಕ್ಷರಾದ ಸುದರ್ಶನ್ ಜೈನ್ ಇದ್ದಾರೆ. ನಮ್ಮ ಮಂಗಳೂರು ಜೈನ್ ಮಿಲನ್ನ ಕಾರ್ಯದರ್ಶಿಯಾದ ವೈಶಾಲಿ ಪಡಿವಾಳ್ ಇದ್ದಾರೆ. ಹಾಗೆ ನಮ್ಮ ಮಂಗಳೂರು ಜೈನ್ ಮಿಲನ್ನ ಕಸನ್ಸಿಯಾದ ಪ್ರಿಯಾ ಸುದೇಶ್ ರವರಿದ್ದಾರೆ. ಹಾಗೂ ನಾನು ಮಂಗಳೂರು ಜೈನ್ ಮಿಲ್ನ ಅಧ್ಯಕ್ಷ ರತ್ನಾಕರ್ ಜೈನ್. ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯ ಪ್ರಸಾರ ಕೊಡಬೇಕೆಂದು ವಿನಂತಿಸಿಕೊಳ್ತಾ ನಿಮ್ಮೆಲ್ಲರನ್ನು ನಾನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮಸ್ಕಾರ. ಎಲ್ರಿಗೂ ಸ್ವಾಗತ. ಸುಮಾರು 10 ವರ್ಷಗಳ ಹಿಂದೆ ಭಜನೆಗಳು ನಶಿಸಿ ಹೋಗುತ್ತಿರುವಂತ ಸಂದರ್ಭದಲ್ಲಿ ಭಾರತೀಯ ಜೈನ್ ಮಿಲನ್ ಈ ಭಜನೆಯನ್ನು ಉಳಿಸ್ಬೇಕಂತ ಹೇಳುವಂತ ಉದ್ದೇಶದಿಂದ ಶ್ರೀಯುತ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಮತ್ತು ಅನಿತಾ ಸುರೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಜೈನ್ ಮಿಲನ್ ಮುಖಾಂತರ ಈ ಭಜನೆ ಆರಂಭವಾಯಿತು. ಪ್ರಥಮದಲ್ಲಿ ಮಂಗಳೂರಲ್ಲೇ ಪ್ರಾಯೋಗಿಕವಾಗಿ ಆರಂಭವಾದ ಈ ಭಜನೆ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ನಡೆದಿದೆ. ಕೋವಿಡ್ ಸಮಯದಲ್ಲಿ 1 ವರ್ಷ ನಡೆಯಲಿಲ್ಲ, ಆದ್ರಿಂದ ಇದು 9ನೇ ಸೀಸನ್. ಇದು ಬಹಳಷ್ಟು ಅದ್ದೂರಿಯಾಗಿ ನಡೀತದೆ. ಈ ಸಲ ಭಾರತೀಯ ಜೈನ್ ಮಿಲನ್ ಮಂಗಳೂರು ಇದರ ಪ್ರಾಯೋಜಕತ್ವವನ್ನು ಪಡೆದುಕೊಂಡಿದೆ. ಇದೇ ಬರುವ 3 ಮತ್ತು 4 ತಾರೀಕು ಸ್ಕೌಟ್ಸ್ ಅಂಡ್ ಗೈಡ್ಸ್ ಪಿಲಿಕುಲದಲ್ಲಿ ಈ ಕಾರ್ಯಕ್ರಮ ಬಹಳಷ್ಟು ಅದ್ದೂರಿಯಾಗಿ ನಡೆಯುತ್ತದೆ. ಈ ಪತ್ರಿಕಾ ಮಾಧ್ಯಮದ ಮೂಲಕ ತಮ್ಮ ಹತ್ರ ವಿನಂತಿ, ಎಲ್ಲ ಜೈನ ಬಂಧುಗಳನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ತಾವು ಪ್ರೇರೇಪಿಸಬೇಕಂತ ನಾವು ವಿನಂತಿಸ್ತೇವೆ. ಹಾಗೆ 2 ದಿನಗಳಲ್ಲಿ ಆರಂಭದಲ್ಲಿ ಸೆಮಿಫೈನಲ್ ನಡೀತದೆ, 2ನೇ ದಿನ ಫೈನಲ್ ನಡೀತದೆ. ಅನೇಕ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಡಾಕ್ಟರ್ ಡಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು, ಹಾಗೆ ಸ್ವಾಮೀಜಿ ಅವರು, ಹೊಮ್ಮುಚ್ಚದ ಶ್ರೀಗಳು, ಎಲ್ಲ ಹಿರಿಯರು, ಜೈನ ಶ್ರವಣ ಬೆಳಗದ ಶ್ರೀಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮದ ಬಗ್ಗೆ ವಿವರವಾಗಿ ನಮ್ಮ ವಲಯದ ಉಪಾಧ್ಯಕ್ಷರು ಸುದರ್ಶನ್ ಜೈನ್ ರವರು ತಮಗೆ ತಿಳಿಸಲಿದ್ದಾರೆ. ಧನ್ಯವಾದಗಳು. ಎಲ್ಲ ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಮಿತ್ರರನ್ನು ಮಕದೊಮ್ಮೆ ಸ್ವಾಗತಿಸ್ತಾ, ಈಗಾಗಲೇ ಭಾರತೀಯ ಜೈನ್ ಮಿಲನ್ ತಮ್ಗೆ ಗೊತ್ತಿದ್ದ ಹಾಗೆ ರಾಷ್ಟ್ರೀಯ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಜೈನ್ ಸಮಾಜದ ಒಂದು ಸಂಘಟನೆ ಅಂತ ಹೇಳಿ ತಪ್ಪಾಲಿಕ್ಕಿಲ್ಲ. ಬಹುಶಃ ಇದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದ್ರೂ ಕೂಡ ಆ 7 ಡಿವಿಷನ್ಗಳಿವೆ. ಮಂಗಳೂರು ಡಿವಿಷನ್, ಮಂಗಳೂರು ಮತ್ತು ಉಡುಪಿ ಸೇರಿದೆ, ಮಲ್ನಾಡ್ ಡಿವಿಷನ್, ಧಾರವಾಡ, ಮೈಸೂರು, ಬೆಂಗಳೂರು ಹಾಗೂ ಜಮಖಂಡಿ ವಿಭಾಗಗಳಿವೆ. ಎಲ್ಲ ವಿಭಾಗಗಳಲ್ಲಿ ಒಂದು ಜಿನಭಜನೆ ಕಳೆದ ಇದು 9ನೇ ಸೀಸನ್. ಪುಷ್ಪರಾಜರು ಹೇಳಿದಾಗೆ 8 ಸೀಸನ್ಗಳಲ್ಲಿ ವಿಭಾಗ ಮಟ್ಟದಲ್ಲಿ ಮೊದಲಾಗ್ತದೆ. ಸುಮಾರು 50, 60, 70 ನಮ್ಮ ಮಂಗಳೂರು ವಿಭಾಗ ಜಿನಭಜನೆ ಈ ಸರ್ತಿ ಬಜಗೋಳಿಯಲ್ಲಿ ಆಗಿತ್ತು. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಸುಮಾರು 95 ತಂಡಗಳಿತ್ತು. ಇದೇನಂದ್ರೆ ಬಹುಶಃ ತಮ್ಗೆ ಅನುಭವ ವೇದಿಕೆಯಲ್ಲಿ ಪ್ಲಾಟ್ಫಾರ್ಮ್ ಹಾಕಿ 7 ಜನ ಹಿರಿಯರ ವಿಭಾಗದಲ್ಲಿ 5 ಜನ ಕಿರಿಯರ ವಿಭಾಗ. ಕಿರಿಯರ ವಿಭಾಗ ಅಂದ್ರೆ 4ರಿಂದ 10ನೇ ತರಗತಿಯವರೆಗಿನ ಮಕ್ಕಳು. 2 ಸೀಸನ್ಗಳು ಬಹಳಷ್ಟು ಆಕರ್ಷಕವಾಗಿ ಒಳ್ಳೆ ಡ್ರೆಸ್ ಮಾಡಿಕೊಂಡು ಬಹಳಷ್ಟು ದಿನ ಒಳ್ಳೆ ಸಂಗೀತ ಪ್ರಾಕ್ಟೀಸ್ ಮಾಡಿ ಸಾಹಿತ್ಯವನ್ನು ರಚಿಸಿಕೊಂಡು ಬೇರೆ ಬೇರೆಯವರ ತಿಳ್ಕೊಂಡು ಸಾಹಿತ್ಯ, ಅದು ಜೈನ ಧರ್ಮದ ಬಗ್ಗೆ ಇರಬಹುದು, ತೀರ್ಥಂಕರರ ಬಗ್ಗೆ ಇರಬಹುದು, ಯಕ್ಷಯಕ್ಷರು, ಜೈನ ಬಸದಿಗಳ ಬಗ್ಗೆ, ಮುನಿಗಳ ಬಗ್ಗೆ ಇದ್ದ ಭಜನೆಗಳು ಮಾತ್ರ. ಸಿನಿಮಾ ರಾಗದ್ದಕ್ಕೆ ಅವಕಾಶ ಇಲ್ಲ. ಅದನ್ನು ಸುಮಾರು 5 ನಿಮಿಷಗಳ ಕಾಲ ಅವರಿಗೆ ಅವಕಾಶ ಇರ್ತದೆ. ಇದು ಜಿನ ಭಜನ ಸ್ಪರ್ಧೆ ಆಗಿರ್ತದೆ. ಸುಮಾರು 95 ತಂಡಗಳು ನಾವು ಮಂಗಳೂರಲ್ಲಿ ಮಾಡುವಾಗ ಸೀನಿಯರ್ ವಿಭಾಗ ಬೇರೆ, ಜೂನಿಯರ್ ವಿಭಾಗದಲ್ಲಿ ಬೇರೆ ಬೇರೆ ಮಾಡಿದ್ದೆವು.
ಇದೇ ರೀತಿ ಎಲ್ಲ ವಿಭಾಗಗಳಲ್ಲಿ ಕೂಡ 7 ವಿಭಾಗ ಆದ ನಂತರ ಸೆಮಿಫೈನಲ್ ಹಾಗೂ ಫೈನಲ್ ಕಾರ್ಯಕ್ರಮ 8 ಆವೃತ್ತಿ ನಡೆದಿದೆ. ಹಿಂದೆ ಧಾರವಾಡದಲ್ಲಿ ಆಗಿತ್ತು, ಶ್ರವಣಬೆಳಗೊಳ ಮಸ್ತಕಾಭಿಷೇಕ ಪೂರಕವಾಗಿ ಆಗಿತ್ತು, ಮೈಸೂರಿನಲ್ಲಿ, ಬೆಂಗಳೂರಿನಲ್ಲಿ 2 ಬಾರಿ, ಕೇರಳದ ಮೂಡುಬಿದ್ದೆಯಲ್ಲಿ ಆಗಿತ್ತು, ಹಿಂದಿನ ಬಾರಿ ಬಸವಾಭಿಷೇಕ ವೇಣೂರು ಸಂದರ್ಭದಲ್ಲಿ ಕಾರ್ಕಳದಲ್ಲಿ ರಾಜ್ಯ ಮಟ್ಟ ಜಿನಭಜನೆ. ಅಂತೂ ನಮ್ಮ ವಿಭಾಗದಲ್ಲಿ ಇದು 3ನೇ ಬಾರಿ ಮಂಗಳೂರು ವಿಭಾಗದಲ್ಲಿ ರಾಜ್ಯ ಮಟ್ಟದ ಜಿನಭಜನೆ ನಡೀತಾ ಇದೆ. ಈ ಸಾರಿ ಪಿಲಿಕುಲಂ ಕಳೆದ ವರ್ಷವೇ ನಾವು ಬೆಂಗಳೂರಿನಲ್ಲಿ ಆಗುವಾಗಲೇ ರತ್ನಾಕರರು ಮಂಗಳೂರಿನಲ್ಲಿ ನೆಕ್ಸ್ಟ್ ವರ್ಷ ನಾವು ಮಾಡ್ತೇವೆ, ಮಂಗಳೂರು ಮಿಲನ್ ಅಧ್ಯಕ್ಷರಾಗಿ ಇಂಥ ಜವಾಬ್ದಾರಿಯನ್ನು ವಹಿಸಿಕೊಂಡು ಪುಷ್ಪರಾಜರು ಇದ್ರು. ಆ ರೀತಿಯಾಗಿ ಜನವರಿ ತಿಂಗಳ ಪ್ರಥಮ ವಾರದಲ್ಲಿ ಯಾವಾಗಲೂ ನಡೀತದೆ. 3, 4 ಈ ಸಾರಿ ಪಿಲಿಕುಳದ ವಿಶಾಲವಾದ ಸ್ಕೌಟ್ ಗೈಡ್ ಒಳ್ಳೆ ಸುಂದರವಾದ ವಾತಾವರಣದಲ್ಲಿ ನಡೀಲಿಕ್ಕಿದೆ. 3ನೇ ತಾರೀಕು ಸೆಮಿಫೈನಲ್ ನಡೀಲಿಕ್ಕಿದೆ. ಎಲ್ಲ ಸುಮಾರು 55ರಿಂದ 60 ತಂಡಗಳು ಈ ಒಂದು ಸೆಮಿಫೈನಲ್ ಭಾಗವಹಿಸ್ತವೆ. ಬೇರೆ ಬೇರೆ ವಿಭಾಗದಿಂದ ಬಂದದ್ದು ಸುಮಾರು 300-400 ಜನ ಭಜನಾ ಸ್ಪರ್ಧಿಗಳು, ಹುಡುಗಿ ಚಿಕ್ಕ ಕಿರಿಯ ಪ್ರಾಯದ ಸೀನಿಯರ್ ಹೈದಿಂದ ಅವರಿಗೆಲ್ಲಿಗೆ ನಿಲ್ಲಿಕ್ಕೆ ಈಗಾಗಲೇ ವಸತಿ ಸೌಕರ್ಯವನ್ನು ಮೂಡುಬಿದ್ರೆ ಮತ್ತು ಮಂಗಳೂರಿನಲ್ಲಿ ನಾವು ಮಾಡಿದ್ದೇವೆ. ಸುಮಾರು 300ರಿಂದ 400 ಜನ ಸ್ಪರ್ಧಿಗಳಿಗೆ ತೀರ್ಪುಗಾರರು ಕೂಡ ನಮ್ಮ ಜಿಲ್ಲೆಯವರಲ್ಲದೆ ಹೊರ ಜಿಲ್ಲೆಗಳಿಂದ ಬೆಳಗಾಂ ಉತ್ತರ ಭಾಗ ಇರ್ಬೋದು, ಮೈಸೂರು, ಬೆಂಗಳೂರು ತೀರ್ಪುಗಾರರು ಕೂಡ ಇದಕ್ಕೆ ಬರುತ್ತಾರೆ. ಈ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಡೆಸುವ ಮಂಗಳೂರಿನವರು ಬಹಳಷ್ಟು ದಿನದಿಂದ ವಿವಿಧ ಸಮಿತಿಗಳನ್ನು ಮಾಡಿಕೊಂಡು ರತ್ನಾಕರ್ ಜೈನರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮದ ವ್ಯವಸ್ಥೆ ಅಂತಿಮ ಹಂತಕ್ಕೆ ಬಂದಿದೆ. 2 ದಿನ ಕೂಡ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಜೈನರ ಯಾವುದು ತಿಂಡಿಗಳಿರ್ಬೋದು, ಊಟೋಪಚಾರ ನಡೀತಾ ಇದೆ 2 ದಿನ ಕೂಡ. ಇದಕ್ಕೆ ಪ್ರಥಮ ದಿನದಲ್ಲಿ ಇದರ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಜೈನ್ ಮಿಲನ್ನ ಪರಮ ಸಂರಕ್ಷಕ ಮಾತ್ರವಲ್ಲ, ಅವರ ಕುಟುಂಬಸ್ಥರ ಎಲ್ಲ ರೀತಿಯ ಸಹಕಾರ ಜಿನಭಜನೆಗಿದೆ. ಇದು ಜೈನ ಸಂಘಟನೆಯಲ್ಲಿ ಸಂಸ್ಕಾರಯುತವಾದ ಧಾರ್ಮಿಕ ಸಂಘಟನೆ ಬೆಳೆಸುವಲ್ಲಿ ಬಹುಶಃ ಜಿನಭಜನೆ ಇವತ್ತು ಬಹಳಷ್ಟು ರೀತಿಯಲ್ಲಿ ನಡೀತಾ ಇದೆ ಅಂತೇಳಿ ತಪ್ಪಾಲಿಕ್ಕಿಲ್ಲ. ಇವತ್ತು ಈಗಾಗಲೇ ಪೂಜ್ಯ ವೀರೇಂದ್ರ ಹೆಗಡೆ ಅವರು 2ನೇ ದಿನ ಆದಿತ್ಯವಾರ ದಿನ ಬರಲಿಕ್ಕೆ, ಪ್ರಥಮ ದಿನ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಆ ದಿವಸ ಮೂಡುಬಿದ್ರೆಯ ಪರಮ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳ ಆಶೀರ್ವಚನದಿಂದ ಮಂಗಳೂರಿನ ಹಿರಿಯ ಉದ್ಯಮಿಗಳಾದ ದಿಲೀಪ್ ಜೈನ್ ಇವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಬೆಳಿಗ್ಗೆ 9-9:30 ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಯಾಕೆಂದ್ರೆ ಸಂಜೆ ಒಳಗೆ 60 ತಂಡಗಳ ಭಜನೆ ಮುಗಿಬೇಕಾಗಿದೆ ಸೆಮಿಫೈನಲ್. ಆದ್ರಿಂದ ಬೆಳಿಗ್ಗೆ ಉದ್ಘಾಟನೆ ವೀರ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರು ನಮ್ಮ ಜೈನ್ ಮಿಲನ್ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಮಾತ್ರವಲ್ಲ, ಜಿನಭಜನೆಗೆ ಸಂಪೂರ್ಣ ತೊಡಗಿಸಿಕೊಂಡವರು. ಅನಿತಾ ಸುರೇಂದ್ರ ಕುಮಾರ್ ಪರಿಕಲ್ಪನೆ ಜಿನ ಭಜನೆಯನ್ನು ಮಾಡಬೇಕು, ಭಜನೆಯ ಮೂಲಕ ಒಂದು ರೀತಿಯ ಸಂಘಟನೆ ಸಂಸ್ಕಾರ ಬೆಳೀತದ ಉದ್ದೇಶ ಪರಿಕಲ್ಪನೆ ಮುಖಾಂತರ ಇವತ್ತು ಯಶಸ್ವಿ ಆಗ್ತಾ ಇದೆ, ಅವರು ಇರ್ತಾರೆ. ಅದೇ ರೀತಿ ಪದ್ಮಲತಾ ನಿರಂಜನ್ ಕುಮಾರ್ ಅವರು ಉಪಕುಲಪತಿ ವೈದ್ಯಕೀಯ ಮಹಾವಿದ್ಯಾಲಯ ಧಾರವಾಡ, ಇವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಧ್ವಜಾರೋಹಣವನ್ನು ನೆರವೇರಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಅಭಯ್ ಚಂದ್ರ ಜೈನ್ರವರು ಹಾಗೂ ಮಂಗಳೂರಿನ ಸುರೇಶ್ ಬಳ್ಳಲ್ ಇವರುಗಳು ಉಪಸ್ಥಿತರಿರಲಿಕ್ಕಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರು, ಈ ಭಾಗದ ಲೋಕಸಭಾ ಸದಸ್ಯರು, ಈ ಭಾಗದ ಶಾಸಕ ವೇದವ್ಯಾಸ್ ಕಾಮತ್ ಇರಬಹುದು, ಭರತ್ ಶೆಟ್ಟಿ ಅವರು, ಅದೇ ರೀತಿ ಉದ್ಯಮಿಗಳು ಬೆಂಗಳೂರು ವಿಕಾಸ್ ಜೈನ್ ಇವರುಗಳು ಭಾಗವಹಿಸಲಿಕ್ಕಿದ್ದಾರೆ. ಸಾಯಂಕಾಲ ನೀತಾ ರಾಜೇಂದ್ರ ಕುಮಾರ್ ಅವರು ಹಾಗೂ ರಾಜೇಂದ್ರ ಕುಮಾರ್ ಇವರು 5 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ನಡೀತದೆ. ಅದರಲ್ಲಿ ಒಳ್ಳೆ ಕಾನ್ಸೆಪ್ಟ್ ಗುಳ್ಳಕಾಯ ಅಜ್ಜಿ ಅಂತ, ಈ ಬಾಹುಬಲಿ ಸ್ವಾಮಿಗೆ ಮಹಾಮಸ್ತಕಾಭಿಷೇಕ ಪ್ರಥಮ ಚಾಮುಂಡರಾಯ ಮಾಡಿದಾಗ ಏನು ಹಾಲು ಕೆಳಗಿನವರೆ ಬಂದಿಲ್ವಾ, ಆ ಸಂದರ್ಭದಲ್ಲಿ ಗುಳ್ಳಕಾಯ ಅಜ್ಜಿಯ ರೂಪದಲ್ಲಿ ಯಕ್ಷಿ ಜೈನ್ ಧರ್ಮ ಕಥೆ ಪ್ರಕಾರ ಒಂದು ಚೆಂಬಲ್ಲಿ ಹಾಲು ಇಟ್ಕೊಂಡು ಬಂದು ಸುರಿದಾಗ ಅದು ಕಾಲ್ನವರೆಗೆ ಹಾಲು ಸುರಿತದೆ. ಅಂದ್ರೆ ಇಲ್ಲಿ ಯಾವುದೇ ಚಾಮುಂಡರಾಯನಿಗೆ ಅಹಂಕಾರ ಇರಬಾರ್ದು, ಎಲ್ರು ಒಂದೇ ರೀತಿಯ ಕಥೆ ಇದೆ. ಆ ಕಥೆಯ ರೂಪಕವನ್ನು ಇವತ್ತು ವಿಶೇಷವಾಗಿ ನಡೀಲಿಕ್ಕಿದೆ. ಮೊದಲ ದಿನ ಅದು ಸುಮಾರು 8:30ರಿಂದ 9 ಗಂಟೆಗೆ ಕಾರ್ಯಕ್ರಮ ಮುಗಿಲಿಕ್ಕಿದೆ. 2ನೇ ದಿವಸ ಇವತ್ತು ಫೈನಲ್ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದರ ಸೆಮಿಫೈನಲ್ ಮುಗ್ದಿರ್ತದೆ. ನೃತ್ಯ ಪ್ರದರ್ಶನಕ್ಕೆ ಅಲ್ಲಿ ಸ್ವಲ್ಪ ರೋಡ್ ಕಡಿಮೆ ಇರೋದು, ನೃತ್ಯ ಪ್ರದರ್ಶನದೊಂದಿಗೆ ಮೆರವಣಿಗೆ ಹಾಗೂ ಪೂಜ್ಯ ಶ್ರವಣಬೆಳಗೊಳ ಸ್ವಾಮಿಗಳು ಮದರವ ಚಾರುಕೀರ್ತಿ ಪಂಡಿತಾಚಾರ್ಯವರಿಯ ಭಟ್ಟಾರಕ ಮಹಾಸ್ವಾಮಿಗಳು ಪ್ರಥಮ ಬಾರಿಗೆ ಮಂಗಳೂರು ಈ ಭಾಗಕ್ಕೆ ಬರುವುದರಿಂದ ಅವರ ಪುರಪ್ರವೇಶ ಕಾರ್ಯಕ್ರಮವನ್ನು ಕೂಡ ಇದೇ ಸಂದರ್ಭದಲ್ಲಿ ಇಟ್ಟುಕೊಂಡಿದ್ದೇವೆ. ಪುರಪ್ರವೇಶ ಕಾರ್ಯಕ್ರಮದ ಜೊತೆಗೆ ಜೈನ್ ಮಿಲನ್ ಈ ಒಂದು
ಭಜನಾ ಕಾರ್ಯಕ್ರಮದ 2ನೇ ದಿನದ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರು ಪೂಜ್ಯ ಸ್ವಾಮೀಜಿಯವರು ಶ್ರವಣಬೆಳಗೊಳದ ಸ್ವಾಮೀಜಿಯವರು ಪ್ರಥಮ ಬಾರಿಗೆ ಆಗಮಿಸ್ತಾ ಇದ್ದಾರೆ. ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಆ ದಿನ ಬೆಳಿಗ್ಗೆ 9:30 ಬಂದು ಉದ್ಘಾಟನೆ ಮಾಡ್ಲಿಕ್ಕಿದ್ದಾರೆ. ಅವ್ರ ಜೊತೆ ಮಾತೃಶ್ರೀ ಅವರಾದ ಡಾಕ್ಟರ್ ಹೇಮಾವತಿ ಹೆಗ್ಡೆ ಅವರು ಕೂಡ ಪೂಜ್ಯ ಕಾವಂದ್ರ ಜೊತೆ ಉಪಸ್ಥಿತರಿರ್ತಾರೆ. ಅಧ್ಯಕ್ಷತೆಯನ್ನು ಸನ್ಮಾನ್ಯ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಆ ನಂತರ ಸುರೇಂದ್ರ ಕುಮಾರ್ ರಾವ್, ಅನಿತಾ ಸುರೇಂದ್ರ ಕುಮಾರ್ ಅವರ ಉಪಸ್ಥಿತಿ ಇರ್ತದೆ. ಮಂಗಳೂರಿನ ಜೈನ್ ಮಿಲನ್ ಅತಿಥಿಯನ್ನು ವಹಿಸಿಕೊಂಡ ರತ್ನಾಕರ್ ಜೈನ್ ರವರು ಕೂಡ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಹುಶಃ ಈ ಸಂದರ್ಭದಲ್ಲಿ ಸೆಮಿಫೈನಲ್ ಮಾರ್ಕ್ಗಳು ರೆಡಿ ಆಗಿರ್ತವೆ. ಆ ಸಂದರ್ಭದಲ್ಲಿ 2ನೇ ದಿನದ ಉದ್ಘಾಟನಾ ಕಾರ್ಯಕ್ರಮ ನಡೆದ ನಂತರ ಅನಿತಾ ಸುರೇಂದ್ರ ಕುಮಾರ್ ಅವರು ಮಾತಾಡ್ಲಿಕ್ಕಿದ್ದಾರೆ ಬೆಳಿಗ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಬಳಿಕ. ಆ ನಂತರ ಸೆಮಿಫೈನಲ್ ರಿಸಲ್ಟ್ ಅನ್ನು ಬೆಳಿಗ್ಗೆ ಅನೌನ್ಸ್ ಮಾಡ್ತೇವೆ. ಸುಮಾರು 25ರಿಂದ 30 ತಂಡ, ಅರ್ಧ 50% ತಂಡಗಳು ಫೈನಲ್ ತಂಡದಲ್ಲಿ ಭಾಗವಹಿಸಲಿಕ್ಕಿವೆ ಆ ದಿನ. ಮತ್ತೆ ಸುಮಾರು 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆದ್ರೆ ಸುಮಾರು 4 ಗಂಟೆವರೆಗೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದು ಫೈನಲ್ ಕಾರ್ಯಕ್ರಮ ಭಜನಾ ಸ್ಪರ್ಧೆ ಹಿರಿಯರ ಹಾಗೂ ಕಿರಿಯರ ವಿಭಾಗದಲ್ಲಿ ನಡೀಲಿಕ್ಕಿದೆ. ಇದರೊಂದಿಗೆ ಎಲ್ಲ ತಂಡಗಳಿಗೆ, ಹಿರಿಯರ ವಿಭಾಗ ತಂಡಗಳಿಗೆ ಪ್ರೋತ್ಸಾಹಧನವಾಗಿ 5,000, ಕಿರಿಯರ ವಿಭಾಗಕ್ಕೆ 3,000 ಪ್ರೋತ್ಸಾಹಧನ ಕೂಡ ಎಲ್ಲ ತಂಡಗಳಿಗೆ ಕೊಡ್ತೇವೆ. ಸಾಯಂಕಾಲ 3:30ರಿಂದ 4 ಗಂಟೆಗೆ ಸಮಾರೋಪ ಕಾರ್ಯಕ್ರಮ. ಇದರಲ್ಲಿ ಸಮಾರೋಪ ಕಾರ್ಯಕ್ರಮ ಮಾತ್ರವಲ್ಲ, ಪ್ರಶಸ್ತಿ ಪ್ರದಾನ, ರೋಲಿಂಗ್ ಶೀಲ್ಡ್ ಇದೆ. ಈಗಾಗಲೇ 8 ಆವೃತ್ತಿಯಲ್ಲಿ ಬಂದ ಸರಸ್ವತಿಯ ರೋಲಿಂಗ್ ಶೀಲ್ಡ್, ಅದನ್ನು ಈ ವರ್ಷ ಯಾರಿಗೆ ಅಂತ ನಾಡ್ದು ಫೈನಲ್ ನಲ್ಲಿ ವಿಜೇತರಿಗೆ ಕೊಡ್ತೇವೆ. ದೊಡ್ಡ ಮಟ್ಟದ ಬಹುಮಾನಗಳನ್ನು ಕೂಡ ಹಮ್ಮಿಕೊಂಡಿದೆ. ಸುಮಾರು 50,000, 30,000 ಪ್ರಥಮ, ದ್ವಿತೀಯ 25,000 ದೊಡ್ಡ ಮಟ್ಟದ ಬಹುಮಾನಗಳನ್ನು ಹಾಗೂ ರೋಲಿಂಗ್ ಶೀಲ್ಡ್ಗಳನ್ನು ಕೂಡ ಪ್ರಶಸ್ತಿ ಪತ್ರದೊಂದಿಗೆ ಕೊಡ್ಲಿಕ್ಕಿದ್ದೇವೆ. ಇದರ ಅಧ್ಯಕ್ಷ ಧರ್ಮಸ್ಥಳ ಸುರೇಂದ್ರ ಕುಮಾರ್ ಅವರು ಸಾಯಂಕಾಲದ ಸಭೆಯ ಸಮಾರೋಪದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಇವರು ಉಪಸ್ಥಿತರಿದ್ದಾರೆ. ಡಾಕ್ಟರ್ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ವಿಧಾನ ಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಹರ್ಷೇಂದ್ರ ಕುಮಾರ್ ಅವರು ಧರ್ಮಸ್ಥಳ ಹಾಗೂ ಸುಪ್ರಿಯ ಹರ್ಷೇಂದ್ರ ಕುಮಾರ್ ಕೂಡ ಉಪಸ್ಥಿತರಿದ್ದು, ಸನ್ಮಾನ್ಯ ಈ ವೇದಿಕೆ ವ್ಯವಸ್ಥೆಗಳನ್ನು ಸ್ಕೌಟ್ ಗೈಡ್ ನ ಜವಾಬ್ದಾರಿಯನ್ನು ಮೋಹನ್ ಆಳ್ವರು ತಗೊಂಡಿದ್ದಾರೆ. ಆಳ್ವಾಸ್ ಶಿಕ್ಷಣ ಸಂಸ್ಥೆ ಪ್ರತಿಷ್ಠಾನದ ಅಧ್ಯಕ್ಷರಾಗಿರೋ ಈ ಸಭೆಯಲ್ಲಿ ಸಮಾರೋಪ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೋಹನ್ ಆಳ್ವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಮತ್ತೆ ಪ್ರಸಿದ್ಧ ನಮ್ಮ ವಕೀಲರು ಪಿ ಹೆಗಡೆ ಅವರು, ಪದ್ಮಪ್ರಸಾದ್ ಹೆಗಡೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ನಿಮ್ಗೆ ಈಗಾಗಲೇ ತಿಳಿಯ ರಂಜನಿ ರಾಘವನ್, ನಟಿ, ಲೇಖಕಿ ಹಾಗೂ ನಿರ್ದೇಶಕರಾದ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ರಾಜೇಶ್ ಕೃಷ್ಣನ್, ಭಾರತೀಯ ಹಿನ್ನೆಲೆ ಗಾಯಕರಾದ ರಾಜೇಶ್ ಕೃಷ್ಣನ್ ರವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಶ್ರೀಮತಿ ಶ್ರದ್ಧಾ ಜೈನ್, ಅಯ್ಯೋ ಶ್ರದ್ಧಾ ಅಂತೇಳಿ ಕಂಟೆಂಟ್ ಕ್ರಿಯೇಟರ್, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಗೌರವ ಉಪಸ್ಥಿತಿಯಾಗಿ ಅನಿತಾ ಸುರೇಂದ್ರ ಕುಮಾರ್ ಇರ್ಬಹುದು. ಅನಂತರ ಶ್ರದ್ಧಾ, ಪೂಜ್ಯ ಕಾವಂದ್ರ ಮಗಳ ಶ್ರದ್ಧಾ ಮಿತ್ರ ಅವರು ಜಿನಭಜನೆಯ ಕೋರ್ ಕಮಿಟಿ ಏನಿದ್ರೆ ಅದರ ಸದಸ್ಯರಾಗಿ ಅವರು ಭಾಗವಹಿಸ್ತಾರೆ. ಶ್ರೀಮತಿ ಸೋನಿಯಾ ಯಶೋವರ್ಮರ ಮಿಸಸ್ ಅವರು ಕೂಡ ಕೋರ್ ಕಮಿಟಿಯಲ್ಲಿದ್ದಾರೆ, ಅವರು ಭಾಗವಹಿಸ್ತಾರೆ. ಪ್ರಸನ್ನ ಕುಮಾರ್ ಉಡುಪಿಯ ಕಾರ್ಯಾಧ್ಯಕ್ಷರು ಭಾರತೀಯ ಜೈನ್ ಮಿಲನ್. ಅದೇ ರೀತಿ ಶೀಲಾ ಅನಂತರಾಜ್ ಮೈಸೂರಿನವರು, ವಲಯ ಅಧ್ಯಕ್ಷರಾದ ಈಗಿನ ವಲಯ ಅಧ್ಯಕ್ಷರಾದ ಯುವರಾಜ್ ಭಂಡಾರಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಕಾರ್ಯದರ್ಶಿಗಳಾದ ರತ್ನರಾಜರು ಇರಬಹುದು. ನಮ್ಮ ನಿಕಟಪೂರ್ವ ವಲಯ ಅಧ್ಯಕ್ಷರಾಗಿದ್ದ ಪುಷ್ಪರಾಜ್ ಜೈನ್ ರವರು ಹಾಗೂ ನಾನು ಈ ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಮಾಧ್ಯಮದ ಮಿತ್ರರು ಈಗಾಗಲೇ ಎಲ್ಲ ವ್ಯವಸ್ಥೆಗಳಾಗಿ ಅಚ್ಚುಕಟ್ಟಾಗಿ ಈ ಒಂದು ಜಿನಭಜನ ಸ್ಪರ್ಧೆಯನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಮಂಗಳೂರು ವಿಭಾಗದೆಲ್ಲ ಜೈನ್ ಮಿಲನ್ಗಳು ಇರಬಹುದು, ನಿರ್ದೇಶಕರುಗಳು ಇರಬಹುದು, ಮಂಗಳೂರು ಜೈನ್ ಮಿಲನ್ನ ವಿವಿಧ ಸಮಿತಿಗಳಲ್ಲಿ ಈಗಾಗಲೇ ಕಾರ್ಯತತ್ಪರಾಗುವ ಎಲ್ಲ ಸಮಿತಿಯ ಸದಸ್ಯರುಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು ಅಂತ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಸುಮಾರು ದಿವಸಕ್ಕೆ 3,500ರಿಂದ 4,000 ಜನ ಜೈನರ ಜನಸಂಖ್ಯೆ ಕಡಿಮೆ ಆದ್ರೂ ಕೂಡ ಎಲ್ಲರೂ ಬಹಳಷ್ಟು ಆಸಕ್ತಿಯಿಂದ ಈ ಜಿನಭಜನ ಕಾರ್ಯಕ್ರಮಗಳೇ ಮಂಗಳೂರು ವಿಭಾಗ ಉಭಯ ಜಿಲ್ಲೆ ಮಾತ್ರವಲ್ಲ, ದೂರದ ಮೈಸೂರು, ಬೆಂಗಳೂರು ಹಾಗೂ ಶಿವಮೊಗ್ಗ, ಇನ್ನಿತರ ದಾವಣಗೆರೆ ಈ ಭಾಗದಿಂದ ಕೂಡ ಆಸಕ್ತರು ತಂಡಗಳ ಜೈನ್ ಮಿಲನ್ನ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದರಿಂದ ಈ ಕಾರ್ಯಕ್ರಮ ವ್ಯಾಪಕ ಪ್ರಚಾರಗೊಳಿಸಿ ಒಳ್ಳೆ ಕಾರ್ಯಕ್ರಮ ಆದರೂ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ
ಉದ್ಘಾಟನೆ ಇರ್ಬೋದು, 2ನೇ ದಿನದ ಪೂಜ್ಯ ಕಾವಂದ್ರ ಕಾರ್ಯಕ್ರಮ, 3ನೇ ಸಮಾರೋಪ, ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಉಪಸ್ಥಿತರಿದ್ದು ನಮ್ಮನ್ನು ಪ್ರೋತ್ಸಾಹಿಸಿ ಯಶಸ್ವಿಗೊಳಿಸಬೇಕು ಅಂತ ಮಾಧ್ಯಮದ ಪತ್ರಿಕಾ ಮಾಧ್ಯಮದಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಈಗಾಗಲೇ ಇನ್ವಿಟೇಷನ್ ಗಳನ್ನು ಕೊಟ್ಟಿದೆ, ಎಲ್ಲ ಮಾಹಿತಿ ಅದರಲ್ಲಿ ಇದೆ. ಬಹುಶಃ ಎಲ್ಲ ಅತಿಥಿಗಳು ಇನ್ವಿಟೇಷನ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಿಮಗೂ ಕೂಡ ಒಂದು ವಿಶೇಷ ಕಾರ್ಯಕ್ರಮವಾಗಿ ಅನಿಸ್ಬೋದು. ಯೂಟ್ಯೂಬ್ಗೆ ಹೋದ್ರೆ ಬಹುಶಃ ನೀವು ಜಿನ ಭಜನೆ ಸೀಸನ್ 8 ಸೆಮಿಫೈನಲ್ ಫೈನ್ ತಗೊಂಡ್ರೆ ಕಾರ್ಕಳದಲ್ಲಿ ಅದು ಯಾವ ರೀತಿ ತಮ್ಗೆ ಗೊತ್ತಾಗ್ಬೋದು. ಸೀಸನ್ 7 ತಗೊಳ್ಬಹುದು, ಬೆಂಗಳೂರು ಕಾರ್ಕಳದಲ್ಲಿ. ಅದು ಯೂಟ್ಯೂಬ್ಗೆ ಹೋಗಿ ಜಿನ ಭಜನೆ ಸೀಸನ್ 8 ಫೈನಲ್ ಸಿಗ್ತದೆ, ಮಂಗಳೂರು ವಿಭಾಗ ಸಿಗ್ತದೆ, ಸೆಮಿಫೈನಲ್ ಆಗಿದೆ, ಸೆಮಿಫೈನಲ್ ಫೈನಲ್. ಇದನ್ನು ಕೂಡ ಯಾವ ರೀತಿ ಅಂತ ನಮ್ಗೊಂದು ಆಲೋಚನೆ ಬರಬಹುದು. ಆದ್ರಿಂದ ಎಲ್ಲ ಮಾಧ್ಯಮದ ಮಿತ್ರರು ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಲು ಆಗಮಿಸಬೇಕು, ನಮ್ಗೊಂದು ಸೇರಿಕೊಳ್ಬೇಕು ಅಂತ ಈ ಮೂಲಕ ವಿನಂತಿಗೊಳಿಸ ಹೊಸ ವರ್ಷದ ಶುಭಾಶಯಗಳನ್ನು ತಮ್ಗೆಲ್ಲ ಅರ್ಪಿಸ್ತಾ ಇದ್ದೇನೆ. ಏನಾದ್ರೂ ಈ ಬಗ್ಗೆ ಕೇಳಲಿಕ್ಕಿದ್ರೆ ಮಾಹಿತಿಗಳು ಬೇಕಾದ್ರೆ ಒಂದು ತಂಡಕ್ಕೆ ಒಂದೇ ಭಜನೆ ಇರ್ತದೆ. 5 ನಿಮಿಷಗಳ ಕಾಲಾವಕಾಶ ಇದೆ. 3 ಜನ ಜಡ್ಜಸ್ ಇರ್ತಾರೆ. ಹಿನ್ನೆಲೆ ಗಾಯಕ್ಕೆ ನಾವೇ ಒದಗಿಸ್ತೇವೆ. ತಬ್ಲಾ, ಹಾರ್ಮೋನಿ ಮತ್ತು ಕೀಬೋರ್ಡ್ ಒಂದಿರುತ್ತೆ. ಕನ್ನಡ, ಎಲ್ಲವೂ ಕನ್ನಡ. ನೋಡಿ ಹೇಳಲಿಕ್ಕಿಲ್ಲ, ಬೈ ಅರ್ಥ ಆಗಿರ್ಬೇಕು. ದೇವರಿಗೆ ಜಿನ ಶಾಸ್ತ್ರ, ಏನು ಮುನಿಗಳು ಇರ್ಬೋದು, ತೀರ್ಥಂಕರ, ಯಕ್ಷ ಬಸದಿಗಳಿಗೆ ಸಂಬಂಧಪಟ್ಟ ಭಜನೆಗಳಾಗಿರ್ಬೇಕು. ಸಿನಿಮಾ ರಾಗಕ್ಕೆ ಅವಕಾಶ ಇಲ್ಲ. ಹೌದು, ಭಕ್ತಿಗೀತೆ ಶಾಸ್ತ್ರೀಯವಾಗಿ ಹಿನ್ನೆಲೆಯಾಗಿ ಸ್ವಲ್ಪ ಬರ್ತದೆ, ಹೆಚ್ಚಿನ ಅವಕಾಶ ಅದಕ್ಕಿಲ್ಲ. ಪ್ರತಿ ಇದರಲ್ಲಿ ಅಂಕ 100 ಮಾರ್ಕಲ್ಲಿ ಮಾರ್ಕ್ ಆಗ್ತೇವೆ. ಸಾಹಿತ್ಯಕ್ಕೆ, ರಾಗಕ್ಕೆ, ಆ ರೀತಿಯಾಗಿ ವಯಸ್ಸಿನ ಮಿತಿ ಇಲ್ಲ. ಅದು ಏನಾಗಿದೆ ಅಂದ್ರೆ 4ರಿಂದ 1 ನಿಮಿಷ, 4ರಿಂದ 10ನೇ ತರಗತಿಯವರೆಗೆ ಜೂನಿಯರ್, 10ನೇ ತರಗತಿ ಮೇಲೆ ಸೀನಿಯರ್ ಹೋಗ್ತಾರೆ. 54 ವರ್ಷದವರೆಗೆ ಅವರಿಗಿದೆ. 54ರ ನಂತರದ್ದು ನಾವು ಸುವರ್ಣ ತಂಡ ಅಂತ ವಿಭಾಗ ಮಟ್ಟದಲ್ಲಿ ತಗೊಳ್ತೇವೆ. ಆದ್ರೆ ಅವರು ಅದರಲ್ಲಿ ಸೆಮಿಫೈನಲ್ ಬಂದಾಗ ಇದಕ್ಕೆ ಸೇರಿಕೊಳ್ತಾರೆ. ಇದರಲ್ಲಿ ಈಗ 2 ವಿಭಾಗ ಮಾತ್ರ, ಜೂನಿಯರ್ ಅಂಡ್ ಸೀನಿಯರ್. ಹೇಳಿ. ಧರ್ಮಸ್ಥಳದಲ್ಲಿ ಭಜನ ಕಮ್ಮಟ ನಡೀತಾ ಇದೆ, ಕುಣಿತ ಭಜನೆ ನಡೀತಾ ಇದೆ. ಅದು ಎಲ್ಲ ರಾಗಗಳು ಇರ್ತವೆ, ಬಹಳಷ್ಟು ತಂಡಗಳು ಭಾಗವಹಿಸ್ತವೆ. ಭಜನ ಕಮ್ಮಟವಾಗಿ ನಡೀತದೆ. ಇದು ಕೂತ್ಕೊಂಡು ಮಾತ್ರ ಭಜನ ಸ್ಪರ್ಧೆ ಆಗಿರುತ್ತೆ. ಅದು ಸ್ಪರ್ಧೆ ಅಲ್ಲ, ಸ್ಪರ್ಧೆ ಅದಕ್ಕೆ ಅವಕಾಶ ಇದೆ, ಬಟ್ ಸ್ಪರ್ಧೆ ಅಲ್ಲ, ಇದು ಓನ್ಲಿ ಸ್ಪರ್ಧೆ. ಇದಕ್ಕೆ ಬೇಕಾದಷ್ಟು ಒಳ್ಳೆ ಯೂನಿಫಾರ್ಮ್ ಅಲ್ಲಿ ಹಿರಿಯರು ಇರ್ಬೋದು, ಕಿರಿಯರು ಯೂನಿಫಾರ್ಮ್ ರೆಡಿ ಆಗ್ತಾರೆ. ಒಂದು ಹಾಡುವುದೇ ದೊಡ್ಡ ಅವಕಾಶ ಹೇಳಿ ತೊಡಗಿಸ್ಕೊಳ್ಳಿ. ಬಹಳಷ್ಟು ದಿನ ಮನೆಗೆ ಹೋಗಿ ಒಂದು ತಂಡವಾಗಿ ತಿಂಗಳಗಟ್ಟೆಯಿಂದ ಇದಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ. ಸಾಹಿತ್ಯವನ್ನು ಒಳ್ಳೆ ಸಾಹಿತ್ಯ ಬರೆಯೋರ ಹತ್ರ ರಚನೆ ಮಾಡಿಸ್ಕೊಂಡ್ರೆ ಅದಕ್ಕೆ ರಾಗ ಹಾಕಿ ಪ್ರಾಕ್ಟೀಸ್ ಗಳನ್ನು ಮಾಡಿಕೊಂಡಿರ್ತಾರೆ. ಈಗಾಗಲೇ ಮಾಡ್ತಾ ಇದ್ದಾರೆ. ಸೋಲೋ ಇಲ್ಲ. ಸೀನಿಯರ್ ತಂಡದಲ್ಲಿ 5ರಿಂದ 7 ಜನ ಭಾಗವಹಿಸಬೇಕು. ಜೂನಿಯರ್ ತಂಡದಲ್ಲಿ 3ರಿಂದ 5 ಜನ. ಹಾಗೆ ಏನು ಪ್ರೈಸ್ ಸೀನಿಯರ್ ವಿಭಾಗಕ್ಕೆ 50,000, 30,000, 25,000. ಜೂನಿಯರ್ ವಿಭಾಗಕ್ಕೆ 30, 25, 20. ಅದರ ಜೊತೆಗೆ ರೋಲಿಂಗ್ ಶೀಲ್ಡ್ ಇರ್ತದೆ, ಪ್ರಶಸ್ತಿ ಇರ್ತದೆ. ಮತ್ತೆ ಎಲ್ಲ ತಂಡಗಳಿಗೆ ಭಾಗವಹಿಸಿದ್ದು 5,000 ಮತ್ತು 3,000. ಜೂನಿಯರ್ಗೆ 3,000, ಸೀನಿಯರ್ಗೆ 5,000. ತಂಡಗಳಿಗೆ ತೀರ್ಪುಗಾರರು ಈಗ ನಾವು ಮಂಗಳೂರಲ್ಲಿ ಮಾಡುವಾಗ ಇಲ್ಲೇ ತೀರ್ಪುಗಾರನ ಆಗ್ತಾರೆ. ಬೆಂಗಳೂರು, ಬೆಳಗಾಂ, ಮೈಸೂರು ಆ ಕಡೆಯಿಂದ ಆಗ್ತೇವೆ. ಯಾಕಂದ್ರೆ ಈಗ ಮಂಗಳೂರಿನವರು ಹಾಕಿದ್ರೆ ಮಂಗಳೂರು ತಂಡಕ್ಕೆ ಏನಾದ್ರು ಮಾಡ್ಕೊಡ್ತಾರ. ಇದರಲ್ಲಿ ಸಹ ಹಾಗೆ ಬೇರೆ ಬೇರೆ ತಂಡದವರು ತೀರ್ಪುಗಾರರು 3 ಜನ ತೀರ್ಪುಗಾರರು ಇರ್ತಾರೆ. ಸೀನಿಯರ್ಗೂ 3 ಜನ, ಜೂನಿಯರ್ 3 ಜನ. ಸಾಹಿತ್ಯ, ರಾಗ, ಸಂಗೀತ ಎಲ್ಲವನ್ನು ನೋಡ್ತಾರೆ. ಅವರು ವೇದಿಕೆಗೆ ಬರುವ ಇದಿರ್ಬೋದು, ಅವರ ಡ್ರೆಸ್ ಕೋಡ್ ಇರ್ಬೋದು, ಎಲ್ಲವನ್ನ ನೋಡಿಕೊಂಡು ಕೊಟ್ಟ ಸಮಯ ಎಲ್ಲವನ್ನು ನೋಡಿಕೊಂಡು ಜಡ್ಜ್ಮೆಂಟ್ ಮಾಡ್ತಾರೆ. ಕೋಆರ್ಡಿನೇಷನ್ ಎಲ್ಲ. ಹಿನ್ನೆಲೆ ಗಾಯನ ನಮ್ದೇ ಇರ್ತದೆ. ನೀವು ನೋಡಿ, ಚೆನ್ನಾಗಿರ್ತದೆ, ಬಹಳ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ನೀವು ಅಲ್ಲ ಯೂಟ್ಯೂಬ್ಗೆ ಹೋದ್ರೆ ನಿಮ್ಗೆ ಕಳೆದ ವರ್ಷದ್ದು ಸಿಗುತ್ತೆ. ಹೇಳಿದ್ ನಾನು ಜಸ್ಟ್ ಒಂದು 5 ನಿಮಿಷ. ಜಿನ ಭಜನೆ ಸೀಸನ್ 8 ಸೆಮಿಫೈನಲ್, ಯಾಕಂದ್ರೆ ಸೆಮಿಫೈನಲ್ ಬರ್ತದೆ, ಫೈನಲ್ ಬರ್ತದೆ. ಹೌದು
ಮುಂಚೆ ವಿಭಾಗ ಮಟ್ಟದ್ದು, ಈಗ ನಮ್ದು ಮಂಗಳೂರು ವಿಭಾಗದ್ದು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆದು ಮೊನ್ನೆ ಲಾಸ್ಟ್ ಮಂತ್ 15ನೇ ತಾರೀಕು ಈ ಸರ್ತಿ ಒಂದೊಂದು ಬೆಳ್ತಂಗಡಿ ಆಗಿತ್ತು ಲಾಸ್ಟ್ ಇಯರ್, ವೇಣೂರಲ್ಲಾದ್ರೆ ಹಿಂದಿನ ಸಾರಿ ಆಗಿತ್ತು. ಮಂಗಳೂರಿನಲ್ಲಿ 3 ಸೀಸನ್ 9 3 ಸೀಸನ್ ಮಂಗಳೂರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂಟ್ವಾಳದಲ್ಲಿ ಆಗಿತ್ತು. ಆದ್ರಿಂದ ಮೊನ್ನೆ ಈ ಸರ್ತಿ ಬಜಗೋಳಿಯಲ್ಲಿ ಆಯ್ತು. ನಮ್ದು 95 ತಂಡಗಳಿತ್ತು, ಸುಮಾರು 58 ತಂಡಗಳು ಸೀನಿಯರ್ ಇದ್ದು, ಜೂನಿಯರ್ ಇದ್ದು ಉಳಿದ 38 ತಂಡಗಳು, 95 ತಂಡಗಳು ಉಳಿದ ಜೂನಿಯರ್ ತಂಡಗಳಿತ್ತು. ಒಂದೇ ದಿನ ಮುಗಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ಜೂನಿಯರ್ ಬೇರೆ ಕಡೆ ಮಾಡಿದ್ದೆವು 3 ಜಡ್ಜ್ ಹಾಕಿ, ಸೀನಿಯರ್ ಬೇರೆ ಕಡೆ ಮಾಡಿದ್ದೆವು 3 ಜಡ್ಜ್ ಹಾಕಿ. ಅದರಲ್ಲಿ ಮಾರ್ಕಿನ ಮೇಲೆ ಆಯ್ಕೆಯಾದ ಪ್ರಪೋರ್ಷನೇಟ್ ಇರ್ತದೆ. ಸುಮಾರು 50 ತಂಡಕ್ಕೆ ಒಂದು 6-7 ತಂಡ, 50 ತಂಡಕ್ಕೆ ಒಂದು 7 ತಂಡ. ನಮ್ಮಲ್ಲಿ ಇವತ್ತು 58 ತಂಡ ಇದ್ರಿಂದ 8 ತಂಡ ಸೆಮಿಫೈನಲ್ಗೆ ಆಯ್ಕೆಯಾಗಿದೆ. ಅದೇ ರೀತಿ ಬೇರೆ ಕಡೆ ಸಹ ಒಂದು 50 ತಂಡ ಇದ್ರೆ ಜೂನಿಯರ್ ಪ್ಲಸ್ ಸೀನಿಯರ್ ಅಲ್ಲಿ ಎಷ್ಟು ಪ್ರಪೋರ್ಷನೇಟ್, ಹೌದು 7 ಡಿವಿಷನ್ ನಿಂದ ಬರುವಾಗ ಸುಮಾರು 60 ತಂಡಗಳು ನಾಡ್ದು ಬರ್ತವೆ. ಎಲ್ರಿಗೂ ನಾವು ನಿಲ್ಲಿಕ್ಕೆ ಈಗಾಗಲೇ ಮೂಡುಬಿದ್ರೆ ಲಾಡ್ಜ್ಗಳಲ್ಲಿ ಹಾಗೂ ಆಳ್ವಾರ ಇದರಲ್ಲಿ ನಿಲ್ಲಿಕ್ಕೆ ವ್ಯವಸ್ಥೆ, ಮುಂಚಿನ 2-3 ದಿನ ನಿಲ್ಲಿಕೆ ವ್ಯವಸ್ಥೆಗಳನ್ನು ಕೂಡ ನಾವೇ ಮಾಡ್ತೇವೆ ಉಚಿತವಾಗಿ. ಮಂಗಳೂರು ವಿಭಾಗದಿಂದ ನಿಲ್ಲಿಕೆ ವ್ಯವಸ್ಥೆ, ಫುಡ್ ಎಲ್ಲ ಫ್ರೀ ಆಗಿ. ಅದರಲ್ಲಿ ಸೆಮಿಫೈನಲ್ ಪುನಃ ಒಂದು 25ರಿಂದ 30 ತಂಡ ಮುಂಚಿನ ದಿವಸ ಆಯ್ಕೆ ಆಗ್ತಾರೆ, ಅದು ಫೈನಲ್ಗೆ ಹೋಗ್ತದೆ. ಹಾಗೆ ಯಾವುದು? ಹೌದು, ಇದು ಸಾಹಿತ್ಯ ನಮ್ಮ ಇದಕ್ಕೆ ಜೈನ ತೀರ್ಥಂಕರಗಳಿಗಿರ್ಬೋದು, ಬಾಹುಬಲಿ ಇರ್ಬೋದು, ನಮ್ಮ ಯಕ್ಷಯಕ್ಷಿಯರು ಇರ್ಬೋದು, ಜೈನ ಬಸದಿಗಳಿರ್ಬೋದು, ಜೈನ ಶಾಸ್ತ್ರ ಪುಸ್ತಕಗಳಿರ್ಬೋದು, ಮುನಿಗಳಿರ್ಬೋದು, ಅದಕ್ಕೆ ಸಂಬಂಧಪಟ್ಟದ್ದಾಗಿರಬೇಕು. ದಾಸರ ಪದಗಳು ಬೇರೆ ನೀವೇ. ಸರಿ ಅಲ್ಲ? ಓಕೆ. ಕೊನೆಗೆ ನನ್ನ ಧನ್ಯವಾದಗಳು ನಿಮ್ಗೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನ್ಯೂ ಇಯರ್ ಫಸ್ಟ್ ಡೇ ಒಂದು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗಿದ್ದೇವೆ ನಾವೆಲ್ಲ. ಇಂತಹ ಹಲವಾರು ಕಾರ್ಯಕ್ರಮಗಳು ಪ್ರೆಸ್ ಮೀಟ್ ಅಲ್ಲಿ ಆಗ್ತಾ ಇರ್ಲಿ ಅಂತ ಆಶಿಸ್ತೇವೆ. ನಮ್ಮ ಈ ಒಂದು ಜಿನಭಜನೆಯಿಂದ ಸಮಾಜಕ್ಕೆ ಏನು ಉಪಯೋಗ ಅಂತ ನಿಮ್ಮಲ್ಲಿ ಕೆಲವರಲ್ಲಿ ನೋಡ್ಬೋದು. ನಾವೊಂದು ಮುಂದಿನ ಪೀಳಿಗೆಗೆ ಏನಾದ್ರೂ ಒಂದು ಅಮೂಲ್ಯವಾದದನ್ನು ಕೊಡ್ಬೋದು ಅಂತ ಹೇಳಿದ್ರೆ ಅದು ನಮ್ಮ ಸಂಸ್ಕೃತಿ ಪರಂಪರೆ ಬಳುವಳಿ ನಾವೇನ್ ಹಿರಿಯರು ಪಡ್ಕೊಂಡ್ ಬಂದಿದೀವಿ ಅದು. ಸೊ ಈಗಿನ ಮಕ್ಕಳಿಗೆಲ್ಲ ಡಿಸ್ಟ್ರಾಕ್ಷನ್ ಇರೋದ್ರಿಂದ ಈ ಒಂದು ಭಜನಾ ಕಾಂಪಿಟೇಷನ್ ಇಂದ ಸಾವಿರಾರು ಮನೆಗಳಲ್ಲಿ ಜಿನಭಜನೆ ನಡೀತಾ ಇದೆ, ಸಾವಿರಾರು ಮಕ್ಕಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಈಗ ಸೀಸನ್ 9 ಬಂದಿರೋದ್ರಿಂದ ಎಷ್ಟೋ ಲಕ್ಷಾಂತರ ಮಕ್ಕಳು ಈ ಒಂದು ಸಂಸ್ಕಾರವನ್ನ ಈ ಒಂದು ಭಜನೆಯಲ್ಲಿ ತೊಡಗಿಸಿಕೊಂಡು ನಮ್ಮ ಸಮುದಾಯದ ಒಂದು ಎಸೆಟ್ ಆಗಿ ಅವರು ನಿರ್ಮಾಣಗೊಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಸೊ ಇನ್ನು ನೀವು ನಾಡ್ದು ನಡೆಯುವಂತಹ 2 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಇದರ ಒಂದು ಆಳ ಅರಿವನ್ನ ನೀವು ಸಹ ಅನುಭವಿಸಬಹುದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು.